ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಹೊರಗೆ ಅಲ್ಲ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಪೇರೆಂಟ್ಸ್ ಅಲ್ಲ, ಈ ಸೊಸೈಟಿ ಅಲ್ಲ, ನಿಮ್ಮ ಪಾಸ್ಟ್ ಕೂಡ ಅಲ್ಲ. ಅದು ಸ್ವತಃ ನೀವೇ ಅಂದ್ರೆ ಬಹುಶಃ ಬಹಳಷ್ಟು ಜನ ಇದನ್ನು ರಿಯಲೈಸ್ ಮಾಡ್ಕೊಳ್ಳೋದೇ ಇಲ್ಲ. ಹೌದು, ನಮ್ಮ ವೈಫಲ್ಯಗಳಿಗೆ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ನಮಗೆ ಸಾಮಾನ್ಯವಾಗಿ ನೆನಪಾಗೋದು ಬೇರೆಯವರು ಅಲ್ವಾ? ನಮ್ಮ ಸುತ್ತಮುತ್ತಲಿನ ಸಮಾಜ ಅಥವಾ ನಮ್ಮ ಗತಕಾಲದ ಯಾವುದೋ ಕಹಿ ಘಟನೆಗಳು ಅಂತ ನಾವು ಅಂದುಕೊಳ್ತೇವೆ. ಆದರೆ ನಮ್ಮ ದಾರಿಯಲ್ಲಿ ನಿಂತಿರುವ ಆ ಬಹುದೊಡ್ಡ ತಡೆಗೋಡೆ ಇದು ಯಾವುದೂ ಅಲ್ಲ. ನಿಜವಾದ ಶತ್ರು ನಾವೇ ಆಗಿರುತ್ತೇವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಸೆಲ್ಫ್ ಸಬಟಾಜ್ ಅಥವಾ ನಮಗೆ ನಾವೇ ಅಡ್ಡಿಪಡಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ವೀಕ್ನೆಸ್ ಅಲ್ಲವೇ ಅಲ್ಲ. ಸುಮ್ಮನೆ ಕೆಲಸ ಮುಂದೂಡೋದು, ಲೇಟ್ ನೈಟ್ ಹಾಗೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಕೂರೋದಿದೆಯಲ್ಲ, ಅದು ಲೇಜಿನೆಸ್ ಅಲ್ಲ. ಆಕ್ಚುಲಿ ಅದು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಲು ನಮ್ಮದೇ ಬ್ರೇನ್ ಮಾಡುವ ಒಂದು ಸೆಲ್ಫ್ ಪ್ರೊಟೆಕ್ಷನ್ ಟ್ರಿಕ್ ಅಷ್ಟೇ. ಬನ್ನಿ ಈಗ ಈ ಒಳಗಿನ ಯುದ್ಧ ಅಂದ್ರೆ ದಿ ಹಿಡನ್ ವಾರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾವು ಯಾವಾಗ್ಲೂ ಲೈಫ್ ಪ್ರಾಬ್ಲಮ್ಸು ಹೊರಗಿನಿಂದ ಬರುತ್ತವೆ ಅಂತಲೇ ಅನ್ಕೊಳ್ತೀವಲ್ವಾ? ಆದ್ರೆ ಆ ರಿಯಲ್ ವಾರ್ ನಡೀತಿರೋದು ನಮ್ಮೊಳಗೆ. ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಬಹಳಷ್ಟು ಯಶಸ್ಸು, ಬೆಳವಣಿಗೆ ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಈ ಹೊಸ ಬದಲಾವಣೆಗಳಿಗೆ, ಅನಿಶ್ಚಿತತೆಗೆ ತುಂಬಾನೇ ಹೆದರುತ್ತೆ. ಯಾಕಂದ್ರೆ ನಮ್ಮ ಮೆದುಳು ಹ್ಯಾಪಿನೆಸ್ಗಾಗಿ ಡಿಸೈನ್ ಆಗಿಲ್ಲ, ಅದು ಕೇವಲ ಸೇಫ್ಟಿಗಾಗಿ ಮಾತ್ರ ಡಿಸೈನ್ ಆಗಿದೆ ಅನ್ನೋದು ನಮಗೆ ನೆನಪಿರ್ಬೇಕು. ಹಾಗಾದ್ರೆ ಈ ಸೆಲ್ಫ್ ಸ್ಯಾಬೋಟಾಜ್ ಅಂದ್ರೆ ಎಕ್ಸಾಕ್ಟ್ಲಿ ಏನು? ಇದು ನಮಗೆ ನಾವೇ ಬೇಕು ಅಂತ ಮಾಡ್ಕೊಳ್ಳುವ ಹಾನಿ ಖಂಡಿತ ಅಲ್ಲ. ಬದಲಾಗಿ ನಮಗೆ ಯಾವುದಾದ್ರೂ ಹೊಸ ವಿಷಯದ ಬಗ್ಗೆ ಭಯವಾದಾಗ ಅದರಿಂದ ತಪ್ಪಿಸ್ಕೊಳ್ಳಲು ನಮ್ಮದೇ ಸಬ್ಕಾನ್ಷಿಯಸ್ ಮೈಂಡ್ ಬಳಸುವ ಒಂದು ಹಳೆಯ ಸರ್ವೈವಲ್ ಮೆಕ್ಯಾನಿಸಮ್ ಇದು. ಸೊ ಈಗ ಮತ್ತೊಂದು ಪ್ರಶ್ನೆ ಬರುತ್ತದೆ, ನಮ್ಮ ಲೈಫ್ನಲ್ಲಿ ಒಳ್ಳೆಯದಾಗ್ತಿರುವಾಗ ನಾವೇ ಅದನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೇವೆ ಅಂತ. ಲೈಫ್ ಇಂಪ್ರೂವ್ ಆಗ್ಲೂ ಸ್ಟಾರ್ಟ್ ಆದ ತಕ್ಷಣ ನಾವು ಯಾಕೆ ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ? ಒಂದು ಹೆಲ್ದಿ ರಿಲೇಷನ್ಶಿಪ್ ಸೀರಿಯಸ್ ಆದಾಗ ಅಥವಾ ನಮ್ಮ ಡ್ರೀಮ್ಸ್ ನನಸಾಗುವ ಟೈಮ್ ಬಂದಾಗ ನಾವು ಯಾಕೆ ದಿಢೀರಂತ ಪ್ಯಾನಿಕ್ ಆಗ್ತೀವಿ? ತೆರೆದ ಬಾಗಿಲನ್ನು ಬಿಟ್ಟು ಕತ್ತಲೆಯ ಕೋಣೆಯನ್ನೇ ಯಾಕೆ ಚೂಸ್ ಮಾಡ್ತೀವಿ ಗೊತ್ತಾ? ಯಾಕಂದ್ರೆ ಸಕ್ಸಸ್ ಅನ್ನುವುದು ವಿಸಿಬಿಲಿಟಿ ತರ್ತದೆ. ಆ ಹೊಸ ಬೆಳವಣಿಗೆ ನಮ್ಮ ಬ್ರೈನ್ನ ಸೇಫ್ಟಿ ಪ್ರೋಟೋಕಾಲ್ಸನ್ನು ಟ್ರಿಗರ್ ಮಾಡಿಬಿಡುತ್ತೆ. ಆಳವಾದ ಅಗತ್ಯಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಪೂರೈಸಲು ನಿರಾಕರಿಸಿದಾಗ ಈ ಸೆಲ್ಫ್ ಸಬಟಾಜ್ ಸಂಭವಿಸ್ತದೆ. ಅಂದ್ರೆ ಅರ್ಥ ಎಷ್ಟೇ, ನಮ್ಮ ಈ ಬ್ಯಾಡ್ ಹ್ಯಾಬಿಟ್ಸ್ ಸುಮ್ಮನೆ ಬರೋ ರ್ಯಾಂಡಮ್ ಲೇಸಿನೆಸ್ ಅಲ್ಲವೇ ಅಲ್ಲ. ಅವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಹಳ ಬುದ್ಧಿವಂತಿಕೆಯಿಂದ ರೂಪಿಸಿದ ಇಮೋಷನಲ್ ಡಿಫೆನ್ಸ್ ಸಿಸ್ಟಮ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಕಂಫರ್ಟ್ ಅನ್ನೋ ಮುಖಾವಡ ತೊಟ್ಟಿರುವ ನಮ್ಮ ಒಳಗಿನ ಭಯ ಅದು. ಇದನ್ನೇ ದಿ ಅಡಿಕ್ಷನ್ ಟು ಸ್ಟ್ರಗಲ್ ಅಥವಾ ಹೋರಾಟದ ಚಟ ಅಂತ ಕರೆಯಬಹುದು. ನಮಗೆ ಅರಿವಿಲ್ಲದಂತೆಯೇ ನಾವು ನಮ್ಮದೇ ಕಷ್ಟಗಳಿಗೆ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿರ್ತೇವೆ. ಗೊಂದಲಗಳೇ ನಮಗೆ ಫ್ಯಾಮಿಲಿಯರ್ ಆಗ್ಬಿಡ್ತೇವೆ. ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದೇ ನಮ್ಮ ಐಡೆಂಟಿಟಿ ಆಗ್ಬಿಡುತ್ತೆ. ಹೀಗಿರುವಾಗ ಕೊನೆಗೂ ಜೀವನದಲ್ಲಿ ಒಂದು ಹಂತದಲ್ಲಿ ಶಾಂತಿ ಸಿಕ್ಕಾಗ ಆ ಪೀಸ್ ನಮ್ಮ ಮೈಂಡ್ಗೆ ತುಂಬಾನೇ ಅನ್ಕಂಫರ್ಟಬಲ್ ಮತ್ತು ಅನ್ಸೇಫ್ ಅಂತ ಅನಿಸ್ಬಿಡುತ್ತೆ. ಹೊಸ ಹೆಲ್ದಿ ಅವಕಾಶಗಳು ಬಂದ್ರೂ ಆ ನೆಮ್ಮದಿ ನಮಗೆ ಅಭ್ಯಾಸವಿಲ್ಲದೆ ಇರೋದರಿಂದ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ. ಈ ಹಾನಿಕಾರಕ ಅಭ್ಯಾಸಗಳಿಂದ ಹೊರಬರುವುದು ಅಂದ್ರೆ ನಮ್ಮ ಇಂಪಲ್ಸ್ಗಳನ್ನು ಬಲವಂತವಾಗಿ ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ಆ ಅಭ್ಯಾಸಗಳು ನಮ್ಮ ಯಾವ ಅಪೂರ್ಣ ಅಗತ್ಯಗಳನ್ನು ಪೂರೈಸಲು ಟ್ರೈ ಮಾಡ್ತಿವೆ ಅನ್ನೋದನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಮೂಲ ಅಗತ್ಯವನ್ನ ಬೇರೆ ಒಂದು ಆರೋಗ್ಯಕರ ರೀತಿಯಲ್ಲಿ ಹೇಗೆ ಪೂರೈಸಬಹುದು ಅನ್ನೋದನ್ನು ನಾವು ಕಲಿಬೇಕಿದೆ. ಇನ್ನು ಬದಲಾವಣೆಯ ಬಗ್ಗೆ ಇರುವ ಆ ಅತಿದೊಡ್ಡ ಸುಳ್ಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ನಾವೆಲ್ಲರೂ ಯಾವುದೋ ಒಂದು ರಾತ್ರೋರಾತ್ರಿ ಆಗಿಬಿಡುವ ಓವರ್ನೈಟ್ ಟ್ರಾನ್ಸ್ಫಾರ್ಮೇಷನ್ಗಾಗಿ ಅಥವಾ ಒಂದು ಬಿಗ್ ಬ್ರೇಕ್ ಥ್ರೂಗಾಗಿ ವೇಟ್ ಮಾಡ್ತಾ ಇರ್ತೀವಿ. ಆದರೆ ಟ್ರೂತ್ ಸಂಪೂರ್ಣವಾಗಿ ಬೇರೆ ಇದೆ. ಲೈಫ್ ಚೇಂಜ್ ಆಗುವುದು ಯಾವುದೋ ದೊಡ್ಡ ಮ್ಯಾಸಿವ್ ಮೂಮೆಂಟ್ಸಿಂದ ಖಂಡಿತ ಅಲ್ಲ. ನಾವು ಪ್ರತಿದಿನ ರಿಪೀಟ್ ಮಾಡುವ ಅತಿ ಸಣ್ಣ ಟೈನಿ ನಿರ್ಧಾರಗಳಿಂದ. ಇವುಗಳನ್ನೇ ಮೈಕ್ರೋ ಶಿಫ್ಟ್ಸ್ ಅಂತ ಕರೆಯೋದು. ಮೊದಲಿಗೆ ಕೇವಲ ಒಂದೇ ಒಂದು ಸಣ್ಣ ಬದಲಾವಣೆ ಮಾಡಿ. ನಿಮಗೆ ಇಷ್ಟ ಇದ್ರೂ ಇಲ್ದಿದ್ರೂ ಅದನ್ನು ಪ್ರತಿದಿನ ರಿಪೀಟ್ ಮಾಡ್ತಾ ಹೋಗಿ. ಒಂದೇ ಒಂದು ಸಣ್ಣ ಅಭ್ಯಾಸ ನಿರಂತರವಾಗಿ ರಿಪೀಟ್ ಆದಾಗ ಅದೇ ನಿಮ್ಮ ಡೆಸ್ಟಿನಿ ಆಗ್ತದೆ. ನೆನ್ಪಿಡಿ, ನಮ್ಮ ಫ್ಯೂಚರ್ನು ಬಿಲ್ಡ್ ಮಾಡೋದು ರಿಪಿಟೇಷನ್ ಹೊರತು ಇಂಟೆನ್ಸಿಟಿ ಅಲ್ಲ. ಒಂದು ಅದ್ಭುತವಾದ ಬ್ರೇಕ್ ಥ್ರೂ ನಮ್ಮ ಲೈಫ್ ಬದಲಾಯಿಸೋದಿಲ್ಲ, ಬದಲಿಗೆ ಈ ಮೈಕ್ರೋ ಶಿಫ್ಟ್ ಬದಲಾಯಿಸುತ್ತೆ ಅನ್ನೋದು 100% ಸತ್ಯ. ಯಾಕಂದ್ರೆ ಲೈಫ್ ಯಾವತ್ತೂ ಮೋಟಿವೇಶನ್ ಅನ್ನ ಫಾಲೋ ಮಾಡೋದಿಲ್ಲ, ಅದು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ತದೆ. ಹಾಗಾಗಿ ಚೇಂಜ್ ಆಡೋಕೆ ನನಗೆ ಆ ಮೂಡ್ ಬರಬೇಕು, ಫೀಲ್ ಬರಬೇಕು ಅಂತ ಕಾಯ್ತಾ ಕೂರ್ಬೇಡಿ. ಜಸ್ಟ್ ಇಂದೇ ಸ್ಟಾರ್ಟ್ ಮಾಡಿ. ಮುಂದಿನದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಹೊಸ ಲೈಫ್ ಶುರು ಆಗಬೇಕು ಅಂದ್ರೆ ನಮ್ಮ ಹಳೆಯ ವ್ಯಕ್ತಿತ್ವ ಸಾಯಲೇಬೇಕು. ಇಲ್ಲೇ ಬಹಳಷ್ಟು ಜನ ಕ್ವಿಟ್ ಮಾಡೋದು.
ಯಾಕಂದ್ರೆ ಹೊಸ ಜೀವನ ಕಟ್ಕೊಡ್ಬೇಕಾದ್ರೆ ಆ ಹಳೆಯ ಐಡೆಂಟಿಟಿ ಸೈಕಲಾಜಿಕಲಿ ಅಂತ್ಯಗೊಳ್ಳಲೇಬೇಕು. ನಮ್ಮ ಆ ಎಕ್ಸ್ಕ್ಯೂಸಸ್, ಆ ವಿಕ್ಟಿಮ್ ಮೈಂಡ್ಸೆಟ್, ನಮ್ಮ ಕಂಫರ್ಟ್ ಝೋನ್ ಈ ಎಲ್ಲವನ್ನೂ ನಾವು ಶಾಶ್ವತವಾಗಿ ಬಿಡ್ಬೇಕಾಗತ್ತೆ. ನಿಜವಾದ ಟ್ರಾನ್ಸ್ಫಾರ್ಮೇಷನ್ ಖಂಡಿತವಾಗಿಯೂ ಗ್ರೀಫ್ ಅಂದ್ರೆ ಆ ಹಳೆಯ ನಮ್ಮನ್ನೇ ಕಳೆದುಕೊಂಡ ಶೋಕವನ್ನು ಡಿಮ್ಯಾಂಡ್ ಮಾಡ್ತದೆ. ಈ ಗ್ರೋತ್ ಅನ್ನೋದು ಯಾಕಷ್ಟು ಪೇನ್ಫುಲ್ ಅನ್ಸುತ್ತೆ ಗೊತ್ತಾ? ಅದಕ್ಕೊಂದು ಕಾರಣವಿದೆ. ನಮ್ಮ ಬ್ರೈನ್ ಆಂಟಿ ಫ್ರೆಜೈಲ್ ಆಗಿದೆ. ಅಂದ್ರೆ ಕಷ್ಟಗಳು ಮತ್ತು ಪ್ರೆಷರ್ ಎದುರಾದಾಗಲೇ ಅದು ಹೆಚ್ಚು ಬಲಶಾಲಿಯಾಗುವುದು. ನಮ್ಮ ಡೆವಲಪ್ಮೆಂಟಿಗೆ ಈ ಆಂತರಿಕ ಸಂಘರ್ಷ, ಈ ಹಳೆಯದರ ಅಂತ್ಯ ಹಾಗೂ ಹೊಸದರ ಮರುಹುಟ್ಟು ಖಂಡಿತವಾಗಿಯೂ ಬೇಕೇ ಬೇಕು. ಸೊ ಇದೆಲ್ಲದರ ಅಂತಿಮ ಸತ್ಯ ಏನು? ದ ಫೈನಲ್ ರಿಯಲೈಸೇಷನ್. ಆ ಪರ್ವತ ನಮ್ಮ ಮುಂದಿರುವ ಸವಾಲಿಗಿಂತ ಹೆಚ್ಚಾಗಿ ನಮ್ಮ ಒಳಗಿರುವ ಸಮಸ್ಯೆಯಾಗಿದೆ. ಒಂದು ದಿನ ನೀವಿದನ್ನ ಖಂಡಿತ ರಿಯಲೈಸ್ ಮಾಡ್ತೀರಾ. ಆ ಒಳಗಿನ ಬೆಟ್ಟ ನಮ್ಮನ್ನ ಯಾವತ್ತೂ ಶಿಕ್ಷಿಸ್ತಿರ್ಲಿಲ್ಲ. ನಾವು ಫೇಸ್ ಮಾಡಿದ ಪ್ರತಿಯೊಂದು ಫೇಲ್ಯೂರ್, ಪ್ರತಿಯೊಂದು ಡಿಲೇ ನಮ್ಮನ್ನ ಇನ್ನೂ ಹೆಚ್ಚು ಸ್ಟ್ರಾಂಗರ್ ಹಾಗೂ ಕೇಪಬಲ್ ಮಾಡೋದಕ್ಕೆ ಪ್ರಕೃತಿ ನೀಡ್ತಿದ್ದ ಒಂದು ಟ್ರೈನಿಂಗ್ ಆಗಿತ್ತು ಅಂತ. ಈ ವಿಚಾರಗಳು ಕೇವಲ ಪ್ರೊಡಕ್ಟಿವಿಟಿ ಬಗ್ಗೆ ಇರೋದಲ್ಲ, ಬದಲಾಗಿ ನಮಗೆ ನಾವೇ ಮಾಡ್ಕೊಳ್ಳುವ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನು ಫೈನಲಿ ಹೇಗೆ ಸ್ಟಾಪ್ ಮಾಡೋದು ಅನ್ನೋದರ ಬಗ್ಗೆ. ಇದು ಅಕ್ಷರಶಃ ಸೆಲ್ಫ್ ಸಬೋಟಾಜ್ನಿಂದ ಸೆಲ್ಫ್ ಮಾಸ್ಟರಿ ಕಡೆಗಿನ ಒಂದು ಅದ್ಭುತ ಪಯಣ. ಕೊನೆಯದಾಗಿ ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ. ನಮ್ಮ ಯಶಸ್ಸಿನ ದಾರಿಯಲ್ಲಿ ನಮ್ಗೆ ನಾವೇ ಅಡ್ಡಿಯಾಗಿ ನಿಲ್ಲೋದನ್ನ ಸ್ಟಾಪ್ ಮಾಡಿದ ಕ್ಷಣ ಏನಾಗ್ಬಹುದು? ಆ ಒಳಗಿನ ಪರ್ವತವನ್ನ ನಾವೊಮ್ಮೆ ಗೆದ್ಬಿಟ್ರೆ ನಮ್ಮ ಲೈಫ್ನ ಅಪ್ವರ್ಡ್ ಜರ್ನಿಗೆ ಯಾವುದೇ ಮಿತಿಗಳಿರೋದಿಲ್ಲ ಅಲ್ವಾ? ಆ ಎತ್ತರವನ್ನ ತಲುಪುವ ಪವರ್ ಖಂಡಿತ ನಮ್ಮೆಲ್ಲರಲ್ಲೂ ಇದೆ. ಆ ಹಾರ್ಡೆಸ್ಟ್ ಬ್ಯಾಟಲ್ ಇರೋದು ಹೊರಗಿನ ಪ್ರಪಂಚದ ವಿರುದ್ಧ ಅಲ್ಲ, ನಮ್ಮದೇ ಹಳೆಯ ವರ್ಜನ್ ವಿರುದ್ಧ. ಸೊ ಆ ಪರ್ವತವನ್ನ ಇಂದೇ ಏರ್ಲು ಶುರು ಮಾಡಿ.